ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಮನೆಯಲ್ಲಿ ಇವತ್ತು ಕ್ಯಾಶು ಬರ್ಫಿ ಮಾಡ್ತಾ ಇದ್ದೆ. ಸುಮಾರು ಸಲ ಮಾಡಿದ್ದೀನಿ, ಆದ್ರೂ ಕೆಲವು ಸಲ ಮಾಡಿದಾಗ ಕೆಲವು ಸಲ ಪೀಸಸ್ಗಳು ಕರೆಕ್ಟಾಗಿ ಬರುತ್ತೆ, ಕೆಲವು ಸಲ ಲೈಕ್ ಹೆಂಗೆಂಗೋ ಸ್ವಲ್ಪ ಹಾಗೆ ಆಗುತ್ತಲ್ಲ. ಸೊ ಇವತ್ತು ಮಾಡ್ತಾ ಇದ್ದೆ, ನಿಮ್ಗಳಿಗೂ ರೆಸಿಪಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಲೈಕ್ ಮಾಡೋಕ್ಕೆ ಬರ್ತಿರ್ಬೋದು, ಬಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಗಳ ಜೊತೆನೂ ಶೇರ್ ಮಾಡ್ತೀನಿ. ಇದಕ್ಕೆ ಏನಾದ್ರು ಬೇರೆ ತರ ಮಾಡಬಹುದು ಅಂತ ನಿಮ್ಗೇನಾರು ಅನ್ಸಿದ್ರೆ ಡೆಫಿನೆಟ್ಲಿ ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ನೋಡ್ತಿರೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೇಗ ಬೇಗ ಕ್ಯಾಶು ಬರ್ಫಿ ಮಾಡೋಕ್ಕೆ ಏನೇನು ಬೇಕು ಅಂತ ನಿಮ್ಗಳಿಗೂ ತೋರಿಸ್ತೇನೆ. ಫಸ್ಟ್ ಗೋಡಂಬಿನ ಪುಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 2 ಕಪ್ ಗೋಡಂಬಿ ತಗೊಂಡಿದ್ದೀನಿ. ಸೇಮ್ ಬಟ್ಲಲ್ಲೇ 2 ಕಪ್. ಇಲ್ಲ ನೀವು ದೊಡ್ಡದು ಒಂದು ತಗೊಂತೀರಾ ಅಂದ್ರೆ ನಡೆಯುತ್ತೆ. ಇದನ್ನ ನೀರೆಲ್ಲ ಏನು ಹಾಕೋತಿಲ್ಲ, ಜಸ್ಟ್ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಆಕ್ಚುಲಿ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಂಡಿರೋದು, ಔಡೋಡಾಗಿಲ್ಲ, ಫುಲ್ ಪೌಡರ್ ತರ ಆಗಿದೆ. ಒಂದು ಕಡಾಯಿ ಇಟ್ಕೊಂಡು ಗೋಡಂಬಿನ ಯಾವ ಕಪ್ ಮೆಜರ್ಮೆಂಟ್ ತಗೊಂಡಿದೀವೋ ಅಂದ್ರೆ 2 ಗೋಡಂಬಿಗೆ 1 ಕಪ್ ಸಕ್ಕರೆ, ಅಂದ್ರೆ 1ಕ್ಕೆ ಅರ್ಧ ಸಕ್ಕರೆ ಹಾಕೊಂಡು ಇದಕ್ಕೆ ಒಂದು ಚೂರೇ ಚೂರು ನೀರು ಹಾಕೋತಾ ಇದ್ದೀನಿ, ಗಟ್ಟಿ ಪಾಕ ಮಾಡ್ಕೊಳಕ್ಕೆ. ಆಕ್ಚುಲಿ ಸಕ್ಕರೆ ಕರ್ಗಿ 1 ಎಳೆ ಪಾಕ ಹಾಕ್ಬೇಕು. 1 ಎಳೆ ಪಾಕ ಬಂದಿದೆ. ಇದು ಬಿಸಿ ಇರುತ್ತೆ, ಹಿಂಗೆ ನೋಡಿದ್ರೆ ಲೈಕ್ ಈ ಥರ ಸ್ಟ್ರಿಂಗ್ ಥರ ಬರುತ್ತಲ್ಲ, ಹಿಂಗೆ ಬಂದರೆ 1 ಎಳೆ ಪಾಕ ರೆಡಿ ಇದೆ ಅಂತ. ಈಗ ಇದಕ್ಕೆ ಪುಡಿ ಮಾಡ್ಕೊಂಡಿರೋ ಗೋಡಂಬಿನ ಹಾಕೋತಾ ಇದ್ದೀನಿ. ಸೊ ಇದು ಫುಲ್ಲು ಲೈಕ್ ಹಿಟ್ ಥರ ಒಂದು ಕಡೆ ಬರ್ತಿದೆ, ಗೊತ್ತಾಗ್ತಿರ್ಬೋದು ಅಂತ ಅನ್ಕೋತೀನಿ. ನೋಡಿ ಮುದ್ದೆ ಥರ ಆಗಿದೆ, ಒಂದು ಮುದ್ದೆ ಥರ ಆಗಿದೆ. ಈಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇರೆ ನೀರು ತುಪ್ಪ ಎಲ್ಲ ಆ್ಯಕ್ಚುಲಿ ಏನೂ ಹಾಕಿಲ್ಲ. ಇದನ್ನ ಒಂದು ಟ್ರೇಗೆ ಹಾಕೋತಾ ಇದ್ದೀನಿ, ಅಂದ್ರೆ ಮಾಮೂಲಿ ವುಡನ್ದು ಕಟಿಂಗ್ ಬೋರ್ಡ್ ಬರ್ತಲ್ಲ ಅದಕ್ಕೆ ಹಾಕೊಂಡು ಇದನ್ನ ಸ್ವಲ್ಪ ನಾದ್ಕೋಬೇಕು. ನೀವು ಬೇಕಾದ್ರೆ ಕೌಂಟರ್ ಟಾಪ್ ಮೇಲೆ ಹಾಕೋಬಹುದು, ಬಟ್ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇದೆ, ತುಂಬಾ ಆರೋದ್ಮೇಲೆ ಆದ್ರೆ ನಿಮಗೆ ನಾದೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಷ್ಟ ಆದ್ರೆ ಸಾಕು ನಾದಿದ್ದು, ಏನು ಒಂದು 2 ನಿಮಿಷ ಸಾಕಾಗುತ್ತೆ. ಲೈಕ್ ಚಪಾತಿ ಹಿಟ್ಟು ಕ್ಲೀನಾಗಿ ಹೆಂಗಾಗುತ್ತೋ ಆ ಥರ ಆಗಿದೆ. ನೀವು ಇದ್ರ ಮೇಲೆ ಕೂಡ ಲಟ್ಟಿಸ್ಕೋಬೋದು, ಇಲ್ಲ ಅಂತಂದರೆ ನಾನೊಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಮೇಲೆ ಇದನ್ನು ಇಟ್ಬಿಟ್ಟು ಇದನ್ನು ಹೀಗೆ ರೋಲ್ ಮಾಡಿ ಇದ್ರ ಮೇಲೆ ನೀವು ಈ ಥರ ಕ್ಲೀನಾಗಿ ಬರುತ್ತೆ. ನಿಮ್ಗೆ ಎಷ್ಟು ದಪ್ಪ ಥಿಕ್ನೆಸ್ ಹೆಂಗೆ ಬೇಕೋ ಹಂಗೆ ನೋಡಿಕೊಂಡು ಲಟ್ಟಿಸ್ಕೋಬೋದು. ಈ ಥರ ಕ್ಲೀನಾಗಿ ಬರುತ್ತೆ. ಇನ್ನೂ ತೆಳ್ಳಗೆ ಬೇಕು ಅಂದರೆ ಇನ್ನೂ ತೆಳ್ಳಗೆ ಮಾಡ್ಕೋಬೋದು, ಇಷ್ಟು ಸಾಕು. ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇದ್ರ ಮೇಲೆ ನಿಮಗೆ ಬೇಕಿದ್ರೆ ಸಿಲ್ವರ್ ಫಾಯಿಲ್ನ ಇದೇ ಟೈಮಲ್ಲಿ ಹಾಕೋಬೇಕಾದ್ರೆ ಚೂರು ಬಿಸಿ ಇದ್ದಾಗಾದ್ರೆ ನಿಂತ್ಕೊಳ್ಳುತ್ತೆ. ಬಟ್ ನಾನು ಅವೆಲ್ಲ ಅಷ್ಟೊಂದೇನು ಯೂಸ್ ಮಾಡಲ್ವಲ್ಲ, ಸೊ ಹಾಗಾಗಿ ಸಿಂಪಲಾಗಿ ಇಟ್ಟಿದ್ದೇನೆ. ಬೇಕಿದ್ರೆ ನೀವು ಯಾವ್ದಾರ ಕುಕ್ಕಿ ಕಟ್ಟರ್ಗಳು ಬರುತ್ತಲ್ಲ ಅದರೊಳಗೂ ಮಾಡ್ಕೋಬೋದು, ಈಸಿ. ಬಟ್ ನಾನು ನಾರ್ಮಲ್ ಡೈಮಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ನಾದಿರೋದು ಕರೆಕ್ಟಾಗಿ ನಾದಿದ್ರೆ ಪೀಸ್ಗಳು ಬರೋಕ್ಕೆ ಪ್ರಾಬ್ಲಮ್ ಆಗಲ್ಲ. ಇನ್ನು ಸ್ವಲ್ಪ ಕಮ್ಮಿ ನಾದಿದ್ರು ಲೈಕ್ ಒಳಗೆ ಸೇರ್ಕೊಂಡ್ಬಿಡುತ್ತೆ. ತುಂಬ ಈಸಿ ಮಾಡೋದು. ಕ್ಲೀನಾಗಿ ಪೀಸಸ್ ಬರುತ್ತೆ. ನೀವು ಪೀಸ್ ಸೈಜ್ ಎಲ್ಲ ನಿಮಗೆ ಬಿಟ್ಟಿದ್ದು, ನೀವು ಚಿಕ್ಕದು ಬೇಕು ದೊಡ್ಡದು ಬೇಕು ಆಲ್ಟರ್ ಮಾಡ್ಕೋಬೋದು. ಬಟ್ ನಾನು ಸದ್ಯಕ್ಕೆ ಈ ಥರ ತೋರಿಸಿದ್ದೀನಿ. ಮಿಕ್ಕಿದ ಸೈಡ್ದೆಲ್ಲ ಅದು ಹೋಗ್ತಾ ಬರ್ತಾ ತಿನ್ನಕ್ಕೆ ಇದನ್ನ ಮಾತ್ರ ಈ ಥರ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ತುಂಬ ಈಸಿ.
ಲೈಕ್ ಅಂಗಡಿಗಳಲ್ಲಿ ಆಲ್ಮೋಸ್ಟ್ 1,200 ರೂಪಾಯಿ ಕೆಜಿ ಆಗುತ್ತೆ. ಬಟ್ ಅವರು ಏನು ಹಾಕಿರ್ತಾರೆ ನಮಗೂ ಗೊತ್ತಿರಲ್ಲ. ಇಲ್ಲಾಂದ್ರೆ ನಾನು ಏನು ಬೇರೆ ಯೂಸ್ ಮಾಡಿಲ್ಲ, ಜಸ್ಟ್ ಬರೀ ಗೋಡಂಬಿ ಅಷ್ಟೇ. ಗೋಡಂಬಿ, ಸಕ್ಕರೆ, ಆಮೇಲೆ ಅಷ್ಟೇ, ಬೇರೆ ಏನೇನು ಬೇಕಾಗಿಲ್ಲ. ಇದಕ್ಕೆ ಬೇಕಿದ್ರೆ ನೀವು ಏಲಕ್ಕಿ ಪುಡಿ ಹಾಕೋಬಹುದು, ಬಟ್ ಏಲಕ್ಕಿ ಪುಡಿ ಜಾಸ್ತಿ ಸ್ಮೆಲ್ ಬಂದ್ಬಿಡುತ್ತೆ ಈ ಗೋಡಂಬಿ ಮಧ್ಯ. ಸೊ ಹಾಗಾಗಿ ಇನ್ನೇನು ಹಾಕಿಲ್ಲ. ಸೊ ಈ ತರ ಇದೆ. ಆಕ್ಚುಲಿ ಇವತ್ತು ಆರ್ತಾ ಸ್ಟುಡಿಯೋಸ್ ನಲ್ಲಿ ನಿಮ್ಗಳಿಗೆ ಪಾರ್ಟಿ ವೇರ್ ಜಾರ್ಜೆಟ್ ಸ್ಯಾರಿಗಳನ್ನ ತೋರಿಸ್ತಾ ಇದ್ದೇನೆ. ಸೊ ಜಾರ್ಜೆಟ್ ಅಂದ್ರೆ ಆಕ್ಚುಲಿ ಕಂಪ್ಲೀಟ್ ಆಗಿ ಜಾರ್ಜೆಟ್ ನಲ್ಲೇ ಬರುತ್ತೆ. ಈ ತರ ಮುಂದೆ ಸ್ವಲ್ಪ ಥ್ರೆಡ್ ವರ್ಕ್ ತರ ಬರುತ್ತೆ. ನಿಮ್ಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ, ಹೋಪ್ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ. ಹಾಗೆ ಕೆಳಗಡೆ ಒಂದು ಸ್ಯಾಟಿನ್ ಬಾರ್ಡರ್ ಬರುತ್ತೆ. ಬೇರೆ ಏನೇನು ಬಾರ್ಡರ್ ಇಲ್ಲ ಅಂಡ್ ಬೇರೆ ಏನೇನು ವರ್ಕ್ ಕೂಡ ಇಲ್ಲ. ಪಲ್ಲು ಕೂಡ ನಿಮ್ಗೆ ರನ್ನಿಂಗ್ ಅಲ್ಲಿ ಬರುತ್ತೆ. ಸೊ ಲೈಕ್ ಒಂದನ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಬರುತ್ತೆ ಪಲ್ಲು ಅಂತ. ಸೊ ಪಲ್ಲು ಕೂಡ ರನ್ನಿಂಗ್ ಅಲ್ಲಿ ಬರುತ್ತೆ, ಬೇರೆ ಏನು ಚೇಂಜಸ್ ಇಲ್ಲ. ಅಂಡ್ ಟ್ಯಾಸಲ್ಸ್ ಕೂಡ ಹಾಕ್ಬಿಡಿ, ಅಂದ್ರೆ ಕುಚ್ ತರಾನು ಕೊಟ್ಬಿಟ್ಟಿದ್ದಾರೆ. ಡಾರ್ಕ್ ಕಲರ್ ನಲ್ಲಿ ಇರುವಂತದ್ದು. ಅಂಡ್ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಅಂತ ಹಾಕೋಬಾದು ವೈಟ್ ಬ್ಲೌಸ್ ಕೊಟ್ಟಿದ್ದಾರೆ. ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಹಾಗೆ ಬ್ಲೌಸ್ ನ ಬೇರೆ ಯಾವ್ದಾರ ಸೀರೆಗಳಿಗೂ ಹಾಕೋಬಹುದು. ಈ ತರ ಬರುತ್ತೆ. ಫಸ್ಟ್ ನಿಮ್ಗೆ ತೋರಿಸ್ತಿರೋಂಥ ಕಲರ್ ಪಿಕಾಕ್ ಬ್ಲೂ ಕಲರ್ಸ್ ಕ್ಲೀನ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಕಾಸ್ಟ್ ಜಸ್ಟ್ 1000 rupees ಅಂಡ್ ಕರ್ನಾಟಕ ಒಳಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದರೊಳಗೆ ಸಾಕಷ್ಟು ಕಲರ್ಸ್ಗಳು ಅವೈಲೇಬಲ್ ಇದೆ. ಬೈ ಚಾನ್ಸ್ ನೀವು ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ಕೆಳಗಡೆ ಕೊಟ್ಟಿರೋಂಥ ನಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಇಲ್ಲ ಈ ಸೀರೆಗಳೆಲ್ಲ ನಮ್ಮ ವೆಬ್ಸೈಟ್ www.artha.in ಅಲ್ಲಿ ಕೂಡ ಅಪ್ಲೋಡ್ ಆಗಿದೆ. ನೀವು ನಮ್ಮ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪಾರ್ಟಿ ವೇರ್ ಸ್ಯಾರೀಸ್ ಅಂತ ಹಾಕಿದ್ರೆ ನಿಮಗೆ ಈ ಸೀರೆಗಳೆಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇದ್ರೊಳಗೆ ಇರುವಂತಹ ಬೇರೆ ಬೇರೆ ಕಲರ್ಸ್ನ ಕೂಡ ನಿಮ್ಗಳಿಗೆ ತೋರಿಸ್ತೇನೆ. ನೆಕ್ಸ್ಟ್ ಇದು ವೈನ್ ಕಲರ್. ಎಲ್ಲ ಪ್ಯಾಟರ್ನ್ ಸೇಮ್ ಬರುತ್ತೆ, ಕಲರ್ ಮಾತ್ರ ಬೇರೆ. ಆಮೇಲೆ ಇದಕ್ಕೆ ಮತ್ತೆ ಒಂದು ಮ್ಯಾಚಿಂಗ್ ವೈಟ್ ನಲ್ಲಿ ಹಾಕೋಬಾ ಬ್ಲೌಸ್. ಸೂಪರ್ ಗಾರ್ಜಿಯಸ್ ಬಾಟ್ಲ್ ಗ್ರೀನ್ ಕಲರ್. ಬಾಟ್ಲ್ ಗ್ರೀನ್ಗೂ ಮತ್ತೆ ಒಂದು ಹಾಕೋಬಾ ಬ್ಲೌಸ್. ಇದು ಆಲ್ಮೋಸ್ಟ್ ಪಿಂಕ್ ಅಲ್ಲಿ ಬರುತ್ತೆ, ರೆಡ್ ಅಲ್ಲ. ಲೈಕ್ ಕನ್ಫ್ಯೂಸ್ ಆಗ್ಬಿಡಿ, ಕಲರ್ ಪಿಂಕ್ ನಲ್ಲಿ ಬರುತ್ತೆ. ಪಿಂಕ್ಗೆ ಮತ್ತೆ ವೈಟ್ ಹಾಕೋಬಾ ಬ್ಲೌಸ್. ಸೂಪರ್ ಟ್ರೆಂಡಿ ಕಲರ್ ಪರ್ಪಲ್, ಮತ್ತೆ ಪರ್ಪಲ್ಗೆ ಬ್ಲೌಸ್. ಲಾಸ್ಟ್ ನಲ್ಲಿ ಇರೋವಂಥದ್ದು ಮರೂನ್ ಕಲರ್, ಡಾರ್ಕ್ ಮರೂನ್ ಮೇಲೆ ಮತ್ತೆ ನಿಮ್ಗೆ ಈ ತರ ಹಾಕೋಬಾ ಬ್ಲೌಸ್ ಬರುತ್ತೆ. ಕಾಸ್ಟ್ ಜಸ್ಟ್ 1000 rupees ಅಂಡ್ ಕರ್ನಾಟಕ ಅವಳಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವು ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಿ ಕೂಡ ಪರ್ಚೇಸ್ ಮಾಡ್ಬೋದು, ಅಥವಾ ನಮ್ಮ ವಾಟ್ಸ್ಆ್ಯಪ್ನಲ್ಲಿ ಸ್ಕ್ರೀನ್ ಶಾಟ್ ತೆಗೆಸಿ ಕೂಡ ಪರ್ಚೇಸ್ ಮಾಡ್ಬೋದು. ಅಂಡ್ ಹೋಪ್ ಇವತ್ತಿನ ವಿಡಿಯೋ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಹಾಗೆ ನಿಮ್ಗೆ ಇನ್ ಯಾವ ತರ ಸೀರೆಗಳನ್ನ ನಮ್ಮ ಆರ್ತಾ ಸ್ಟುಡಿಯೋಸ್ ನಲ್ಲಿ ಇರೋದು ತೋರಿಸ್ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡ್ಬಿಡಿ. ಅಂಡ್ ನಂಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದೆ, ಅದಕ್ಕೆ ಕೂಡ ನಿಮ್ಗಳಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.